ನಾಳೆ ಸರ್ಕಾರಿ ಬಸ್ಗಳು ಯಾವುದು ಕೂಡ ಓಡಾಡೋದಿಲ್ಲ. ಕಾರಣ ಸಾರಿಗೆ ಮುಷ್ಕರವನ್ನ ಮಾಡಲಾಗ್ತಾ ಇದೆ ಸಾರಿಗೆ ನೌಕರರು. ಕಾರಣ ಇಷ್ಟೇ, ಅವರಿಗೆ ಬರಬೇಕಾಗಿರುವಂತಹ ಪರಿಷ್ಕರಣೆಯ ವೇತನ ಬರ್ತಾ ಇಲ್ಲ. ಜೊತೆಗೆ 38 ತಿಂಗಳಿನಿಂದ ಬಾಕಿ ಇರುವಂತಹ ಹಿಂಬಾಕಿ ಏನಿದೆ ಅದ್ಯಾವುದು ಕೂಡ ಬಂದಿಲ್ಲ. ಅರಿಯರ್ಸ್ ಅಂತ ಏನ್ ಕರೀತಾರೆ ಅದನ್ನ. ನಾಳೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಂಚಾರ ಬಂದ್ ಆಗುತ್ತೆ. ಹಾಗಾಗಿ ಕೆಎಸ್ಆರ್ಟಿಸಿ ನಂಬಿಟ್ಕೊಂಡಿರೋರು ಕಷ್ಟ, ಬಿಎಂಟಿಸಿ ನಂಬಿಕೊಂಡಿರೋರ್ಗೂ ಕಷ್ಟ. ಸಾರಿಗೆ ನೌಕರರಿಂದ ಅನಿರ್ದಿಷ್ಟಾವಧಿಯ ಮುಷ್ಕರ ಇದೆ. 4 ನಿಗಮಗಳ ಬಸ್ ಸಂಚಾರ ಬಂದ್ ಆಗಲಿದೆ. ಹೈಕೋರ್ಟ್ ಸೂಚನೆ ಮಧ್ಯೆಯೂ ಕೂಡ ಸಾರಿಗೆ ಮುಷ್ಕರವನ್ನು ಮಾಡೋಕೆ ಮುಂದಾಗಿದ್ದಾರೆ. ನಾಳೆಯಿಂದ ಪ್ರಯಾಣಿಕರಿಗೆ ಸಾರಿಗೆ ಬಂದ್ನ ಬಿಸಿ ಡೆಫಿನೆಟ್ಲಿ ತಟ್ಟುತ್ತೆ. ಹೈಕೋರ್ಟ್ ಇವತ್ತು 1 ದಿನದ ಮಟ್ಟಿಗೆ ಮುಷ್ಕರವನ್ನು ಮುಂದೂಡಿ ಅಂತ ಸೂಚನೆಯನ್ನ ಕೊಟ್ಟಿತ್ತು. ಬಟ್ ಮುಖಂಡರೆಲ್ಲ ಕೂತು ಸಭೆಯನ್ನ ಮಾಡಿದ ನಂತರ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇಲ್ಲ, ಅನಿರ್ದಿಷ್ಟಾವಧಿಯ ಬಂದನ್ನ ನಾವು ನಾಳೆಯಿಂದಾನೇ ಮಾಡ್ತೀವಿ ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಕಾರಣ 2 ದಿನದ ಸಮಯಾವಕಾಶವನ್ನು ಸಾರಿಗೆ ಇಲಾಖೆ ಕೇಳಿತ್ತು. ಈ ಸಾರಿಗೆ ಸಂಘಟನೆಗಳ ಮುಖಂಡರು ಹೇಳೋದೇನು ಗೊತ್ತಾ, 2 ದಿನ ಅಲ್ಲ ಸ್ವಾಮಿ, ನಾವು ಕೊಡ್ತಾ ಇರೋದು ವರ್ಷಾನುಗಟ್ಟಲೆ ಅವ್ರಿಗೆ ಸಮಯಾವಕಾಶವನ್ನು ಕೊಟ್ಟಿದ್ದೀವಿ. ಕಳೆದ 3-4 ತಿಂಗಳಿಂದಲೂ ಕೂಡ ಈ ವಿಚಾರದಲ್ಲಿ ನಾವು ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಆಗ ಇಲ್ಲದೆ ಇರೋದು ಈ 2 ದಿನದಲ್ಲಿ ಯಾಕೆ ಅನ್ನುವಂಥದ್ದು. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಸಾರಿಗೆ ಮುಷ್ಕರ ನಡೆಯುತ್ತೆ. ಕರ್ತವ್ಯಕ್ಕೆ ಗೈರಾಗಿ ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ ನೌಕರರು. ಡಿಪೋಗಳಲ್ಲಿ ಬಸ್ಗಳನ್ನು ನಿಲ್ಲಿಸಿ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಲಿದ್ದಾರೆ. ಮುಷ್ಕರದಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರು ಇದರಲ್ಲಿ ಭಾಗಿಯಾಗ್ತಾರೆ. 4 ನಿಗಮದ ಬೇಡಿಕೆ ಈಡೇರುವವರೆಗೂ ಕೂಡ ಮುಷ್ಕರವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಸಾರಿಗೆ ನೌಕರರು. ಸೊ ಮುಷ್ಕರ ನಾಳೆಯಿಂದಾನೇ ಆರಂಭ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಅನ್ನುವಂಥದ್ರ ಬಗ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಸಾರಿಗೆ ಸಂಘಟನೆಗಳ ಮುಖಂಡರು. ಕಾರಣ ಮಧ್ಯಾಹ್ನದ ನಂತರ ಹೈಕೋರ್ಟ್ ಸೂಚನೆ ಕೊಟ್ಟಾಗ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗಿತ್ತು, ಮುಂದೂಡಬಹುದೇನೋ ಅಂತ ಹೇಳಿ. ಬಟ್ ಯಾವುದು ಮುಂದೂಡ್ತಾ ಇಲ್ಲ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಫೈನಲಿ ಮಧ್ಯಾಹ್ನದ ನಂತರ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಹೈಕೋರ್ಟ್ ಸೂಚನೆಗೆ ಒಂದಿಷ್ಟು ತಲೆಬಾಗಿ 1 ದಿನ ಮುಷ್ಕರವನ್ನು ಮುಂದೂಡಬಹುದೇನೋ ಅಂತ ಹೇಳಿ. ಬಟ್ ಅದ್ಯಾವುದು ಕೂಡ ಸಾರಿಗೆ ಸಂಘಟನೆಗಳ ಮುಖಂಡರು ಕನ್ಸಿಡರ್ ಮಾಡಿದಂಗೆ ಕಾಣಿಸ್ತಾ ಇಲ್ಲ. ಯಾಕೆ, ಏನ್ ಡೀಟೇಲ್ಸ್ ಬರ್ತಾ ಇದೆ? ಅರುಣ್, ಬಹುತೇಕ ನಾಳೆ ಬಂದ್ನ ಬಿಸಿ ತಟ್ಟುತ್ತೆ. ಅದು ಅಧಿಕೃತವಾಗಿ ಕೂಡ ಬಂದ್ ಅಥವಾ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಅಧಿಕೃತವಾಗಿ. ನಾಳೆ ಸುಮಾರು ರಾಜ್ಯಾದ್ಯಂತ ಯಾವುದೇ ಬಸ್ಗಳು ಕೂಡ ಡಿಪೋದಿಂದ ಹೊರಗಡೆ ಇಳಿಯೋದಿಲ್ಲ. ಜೊತೆಗೆ ಎಲ್ಲ ಸಾರಿಗೆ ನೌಕರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ಮನವಿಯನ್ನು ಕೂಡ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನಾಳೆ ಕರ್ತವ್ಯಕ್ಕೆ ಬರಬೇಡಿ ಅನ್ನುವಂತಹ ಮನವಿಯನ್ನ ಮಾಡಲಾಗಿದೆ. ರಾಜ್ಯಾದ್ಯಂತ 1 ಲಕ್ಷಕ್ಕೂ ಅಧಿಕ ಸಾರಿಗೆ ನೌಕರರು ನಾಳೆ ಕೆಲಸಕ್ಕೆ ಬರೋದಿಲ್ಲ. ಈ ಮೂಲಕವಾಗಿ ಮುಷ್ಕರಕ್ಕೆ ಅಧಿಕೃತವಾಗಿ ಕರೆಯನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಎಲ್ಲ ರಾಜ್ಯಾದ್ಯಂತ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ. ಈ ಮೂಲಕವಾಗಿ ರಾಜ್ಯದ ಪ್ರಯಾಣಿಕರಿಗೂ ಕೂಡ ಬಂದ್ನ ಬಿಸಿ ದೊಡ್ಡ ಮಟ್ಟದಲ್ಲಿ ಕೂಡ ತಟ್ಟುತ್ತೆ. ಸೊ ಬೆಳಿಗ್ಗೆ 6 ಗಂಟೆಯಿಂದ ಮುಷ್ಕರ ಆರಂಭ ಆಗುತ್ತೆ. ಜೊತೆಗೆ ಇವತ್ತು ರಾತ್ರಿಯಿಂದ ಆಯಾ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರುವಂತಹ ಬಸ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಬೆಂಗಳೂರಿಗೆ ಬಂದ ಬಳಿಕ ಇಲ್ಲೇ ಅವು ನಿಲುಗಡೆ ಆಗುತ್ತೆ. ಮತ್ತೆ ಇಲ್ಲಿಂದ ಆಯಾ ಜಿಲ್ಲೆಗಳಿಗೆ ಹೋಗುವಂತಹ ಪ್ರಮೇಯನೇ ಬರೋದಿಲ್ಲ. ಸೊ ಹೀಗಾಗಿ ನಾಳೆ ಪ್ರಯಾಣಿಕರಿಗೆ ಬಂದ್ನ ಬಿಸಿ ಫಿಕ್ಸ್ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಡಿಪೋಗಳಿಂದ ಬಸ್ಗಳ ಸಂಚಾರ ಏನಾಗ್ತಾ ಇತ್ತು ಅದೆಲ್ಲವೂ ಕೂಡ ಸ್ತಬ್ಧ ಆಗುತ್ತೆ. ಈಗಾಗಲೇ ಬೇರೆ ಬೇರೆ ಮಾರ್ಗಗಳಿಗೆ ಬಿಎಂಟಿಸಿಯ ವೋಲ್ವೋ ಬಸ್ಗಳು ಮತ್ತೆ ಸಾಮಾನ್ಯ ಬಸ್ಗಳು ಬೇರೆ ಬೇರೆ ರೂಟ್ಗಳಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಈಗ ಕಾರ್ಯಾಚರಣೆಯನ್ನ ಮುಗಿಸಿ ಈಗ ಡಿಪೋಗಳಿಗೂ ಕೂಡ ಬಸ್ಗಳ ಎಂಟ್ರಿ ಆಗ್ತಾ ಇದೆ. ಈಗ ಬಸ್ಗಳು ಎಂಟ್ರಿ ಆದ್ರೆ ಮತ್ತೆ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಕೇವಲ ಅದು ಫ್ಯೂಯಲ್ ತುಂಬಿಸುವಂಥದ್ದು ಆಗಿರ್ಬೋದು ಅಥವಾ ಟೆಕ್ನಿಕಲ್ ಸಮಸ್ಯೆಗಳು ಏನಿದೆ ಅದು ಒಮ್ಮೆ ಎಂಟ್ರಿ ಆದ ಬಳಿಕ ಅದನ್ನ ಮುಗಿಸ್ಕೊಂಡು ಮತ್ತೆ ಇಲ್ಲೇ ಸ್ಥಗಿತ ಆಗುತ್ತೆ. ಸೊ ಹೀಗಾಗಿ ಈ ಬಾರಿಯ ಮುಷ್ಕರ ಏನಿದೆ ಸಂಪೂರ್ಣವಾಗಿ ಅನಿರ್ದಿಷ್ಟಾವಧಿಯ ತನಕಲೂ ಕೂಡ ಮುಷ್ಕರವನ್ನ ನಡೆಸಬೇಕು ಅನ್ನುವಂತಹ ಬಿಗಿಪಟ್ಟು, ಅದರ ಜೊತೆಗೆ ಒಂದು ನಿರ್ಧಾರವನ್ನ ಕೂಡ ಎಲ್ಲಾ ಸಾರಿಗೆ ನೌಕರರು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ 20ಕ್ಕೂ ಹೆಚ್ಚು ಬೇಡಿಕೆಗಳು ಸರ್ಕಾರದ ಮುಂದೆ ಏನು ಈ ಒಂದು ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಸಾರಿಗೆ ನೌಕರರ ಒಕ್ಕೂಟಗಳು ಕೂಡ ಇಟ್ಟಿದ್ವು. ಸೊ ಆದ್ರೆ ಈವರೆಗೂ ಕೂಡ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಕಳೆದ 2-3 ವರ್ಷಗಳ ಹಿಂದೆ ಕೂಡ ಸರ್ಕಾರ ಒಂದು ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ ಅದು ಭರವಸೆಯಾಗಿಯೇ ಉಳಿತು. ಆದ್ರೆ ಸಾರಿಗೆ ನೌಕರ ಪರವಾಗಿ ನಿಲ್ಲಿಲ್ಲ. ಜೊತೆಗೆ ಒಂದಿಷ್ಟು ಬಾಕಿ ವೇತನವನ್ನ ಕೂಡ ಕೊಡ್ಲಿಲ್ಲ. ಸೊ ಹೀಗಾಗಿ ನಮಗೆ ಬದುಕು ಅನಿವಾರ್ಯ, ಜೀವನ ಅನಿವಾರ್ಯ. ಸೊ ಹಾಗಾಗಿ ಮುಷ್ಕರವನ್ನ ಮಾಡಬೇಕು ಅನ್ನುವಂತಹ
ನಿರ್ಧಾರಕ್ಕೆ ಸಾರಿಗೆ ಸಂಘಟನೆಗಳು ಕೂಡ ಬಂದಿದ್ದಾವೆ. ಸದ್ಯ ಮೆಜೆಸ್ಟಿಕ್ ನಲ್ಲಿರುವಂತಹ ವೋಲ್ವೋ ಡಿಪೋ ಇದು. ಈಗ ವೋಲ್ವೋ ಡಿಪೋ ಬಳಿ ಕೂಡ ಒಂದಿಷ್ಟು ಬಸ್ಗಳು ಎಂಟ್ರಿ ಆಗುತ್ತೆ. ಈಗಾಗಲೇ 8 ಗಂಟೆಯ ನಂತರ ಬೇರೆ ಬೇರೆ ರೂಟ್ಗಳಿಗೆ ಹೋಗಿರುವಂತಹ ಬಸ್ಗಳು ಎಂಟ್ರಿ ಆಗಿ ಇಲ್ಲಿ ವೋಲ್ವೋ ಬಸ್ ಡಿಪೋ ಏನಿದೆ ಇಲ್ಲಿ ನಿಲುಗಡೆ ಆಗುತ್ತೆ. ಮತ್ತೆ ಇಲ್ಲಿಂದ ಯಾವುದೇ ಕಾರಣಕ್ಕೂ ಕೂಡ ಬಸ್ಗಳನ್ನ ಇಳಿಸೋದಿಲ್ಲ. ಸೊ ಹೀಗಾಗಿ ಈ ಒಂದು ಮುಷ್ಕರದ ಬಿಸಿ ಪ್ರಯಾಣಿಕರಿಗೆ ಫಿಕ್ಸ್ ಆಗಿ ತಟ್ಟುತ್ತೆ. ಜೊತೆಗೆ ಸರ್ಕಾರ ಕೂಡ ಈಗ ಖಾಸಗಿ ಬಸ್ಗಳನ್ನ ರಸ್ತೆಗೆ ಇಳಿಸೋದಕ್ಕೆ ನಿರ್ಧಾರ ಮಾಡಿದೆ. ಸುಮಾರು 10,000 ಖಾಸಗಿ ಬಸ್ಗಳನ್ನ ರಾಜ್ಯಾದ್ಯಂತ ಇಳಿಸುತ್ತೆ. ಈ ಮೂಲಕವಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗದೆ ಇರುವಂತ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಮುಂದಾದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಅದು ಫ್ರೀ ಆಗಿ ಟ್ರಾವೆಲ್ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತಾ ಅಥವಾ ಹಣವನ್ನ ಪಾವತಿ ಮಾಡಬೇಕನ್ನುವಂಥದ್ರ ಬಗ್ಗೆ ಕೂಡ ಗೊಂದಲ ಇದೆ. ಆದ್ರೆ ನಾಳಿನ ಮುಷ್ಕರ ಏನಿದೆ ಅಧಿಕೃತವಾಗಿ ಕರೆಯನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಪ್ರಯಾಣಿಕರಿಗೆ ಬಂಧನ ಬಿಸಿ ಫಿಕ್ಸ್. ಅರುಣ್ ಬಡಿಗೇರ್. ಓಕೆ ಪ್ರಕಾಶ್ ಡಿ ರಾಂಪುರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.